ಸೊ ನಮ್ಗೆ ಬೆಳೆದೇ ಇರೋ ಕ್ರೆಡಿಟ್ ಕಾರ್ಡ್ನ ನಮ್ ಕೈಯಲ್ಲೇ ಹೆಂಗ್ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಮಿಸ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಫ್ರೀ ಆಗಿ ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಜಾಯ್ನಿಂಗ್ ಫೀಸ್ ಇರಲ್ಲ, ಮೇಂಟೆನೆನ್ಸ್ ಫೀಸ್ ಇರಲ್ಲ, ಆನ್ಯುವಲ್ ಫೀ ಇರಲ್ಲ, ಫಸ್ಟ್ ಇಯರ್ ಫ್ರೀ ಇರುತ್ತೆ ಅಂತ. ಫ್ರೀ ಕ್ರೆಡಿಟ್ ಕಾರ್ಡ್ ಆದ್ರೂ ಏನಕ್ಕೆ ಬೇಕು ಅಂತ ಹೇಳ್ತೀವಿ. ಲಾಂಗ್ ಟ್ಯಾಕ್ಸಸ್, ನಿಮ್ಗೆ ಕ್ಯಾಶ್ ಬ್ಯಾಕ್ ಇರುತ್ತೆ, ಸರ್ಚಾರ್ಜಸ್ ಇರುತ್ತೆ ಅಂತೆಲ್ಲ ಹೇಳಿ ನಿಮ್ ಕೈಗೆ ಕ್ರೆಡಿಟ್ ಕಾರ್ಡ್ ನ ಕೊಡ್ತಾರೆ. ಸೊ ಕ್ರೆಡಿಟ್ ಕಾರ್ಡ್ ನ ಇಸ್ಕೊಂಡ್ಮೇಲೆ ಸುಮ್ಮನೆ ಇರ್ತೀವ? ಕ್ರೆಡಿಟ್ ಕಾರ್ಡ್ ಹೆಂಗೋ ಕೊಟ್ಟಿದ್ದಾರೆ, ಇರ್ಲಿ ಬಿಡು, ಎಮರ್ಜೆನ್ಸಿಗೆ ಆಗುತ್ತೆ. ಸೊ ಎಮರ್ಜೆನ್ಸಿಗೆ ಆಗುತ್ತೆ ಅಂತ ಬರೋ ಮೈಂಡ್ ಸೆಟ್ ಇದೆಯಲ್ಲ, ಇದು ತುಂಬಾ ಕೆಟ್ಟದು. ಎಮರ್ಜೆನ್ಸಿ ಬಿಟ್ಟು ಇನ್ನು ಎಲ್ಲಾ ಟೈಮಲ್ಲಿ ಯೂಸ್ ಮಾಡಿರ್ತೀವಿ. ಹೆಂಗೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಏನ್ ಮಾಡ್ತೀರಾ, ಸ್ಟಾರ್ಟಿಂಗ್ 1 ತಿಂಗಳು ಸುಮ್ಮನೆ ಇರ್ತೀರಾ, ಯೂಸ್ ಮಾಡೋದೇ ಇಲ್ಲ. ಆಬ್ವಿಯಸ್ಲಿ ಯಾಕೆ ಯೂಸ್ ಮಾಡಬೇಕು, ಬೇಡ. ಕ್ರೆಡಿಟ್ ಕಾರ್ಡ್ ಎಲ್ಲ ಸುಮ್ಮನೆ ಇದು ಒಂದ್ಸಲ ಯೂಸ್ ಮಾಡಿದ್ರೆ ಪದೇ ಪದೇ ಇದಾಗ್ತಾ ಇರುತ್ತೆ, ಅದೇ ಅಭ್ಯಾಸ ಆಗೋಗುತ್ತೆ ಅಂತ ಅನ್ಕೊಂತೀವಿ, ಯೂಸ್ ಮಾಡಲ್ಲ. ಆಮೇಲೆ 2ನೇ ತಿಂಗಳು ಯೂಸ್ ಮಾಡಿದ್ರೇನು, ಆ ತಿಂಗಳೇ ಕಟ್ಟಿದ್ರೆ ಕ್ಯಾಶ್ ಬ್ಯಾಕ್ ಬರುತ್ತೆ, ಸರ್ಚಾರ್ಜಸ್ ಉಳಿಯುತ್ತೆ, ಇನ್ನೊಂದ್ ಸ್ವಲ್ಪ ದುಡ್ಡು ಉಳಿಯುತ್ತಲ್ಲ ಅಂತ ಮೈಂಡ್ ಯೋಚನೆ ಮಾಡುತ್ತೆ. ಓಕೆ, ಸ್ವಲ್ಪ ಯೂಸ್ ಮಾಡೋಣ, ಜಾಸ್ತಿ ಬೇಡ ಅಂತೇಳಿ ಒಂದು 50,000 60,000 ಲಿಮಿಟ್ ಕೊಟ್ಟಿದ್ರೆ ಅದರಲ್ಲಿ ಒಂದು 5,000 6,000 ಲಿಮಿಟ್ ಯೂಸ್ ಮಾಡ್ತೀರಾ, ಮತ್ತೆ ಅದನ್ನ ಸ್ಯಾಲ್ರಿಯಲ್ಲಿ ಕಟ್ಬಿಡ್ತೀರಾ. ಅನ್ಸುತ್ತೆ ಅದರಲ್ಲಿ ನಿಮ್ಗೆ ಒಂದು 20 ರೂಪಾಯಿ 25 ರೂಪಾಯಿ ಉಳಿದಿರುತ್ತೆ. ಪೆಟ್ರೋಲ್ ಮೇಲೆ ಆಗ್ಬೋದು ಅಥವಾ ಬೇರೆ ಕ್ಯಾಶ್ ಬ್ಯಾಕ್ ಗಳಾಗ್ಬೋದು. ಇವಾಗ ನೀವು ಒಂದು 10,000 ಖರ್ಚು ಮಾಡಿರ್ತೀರ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ 100 ರೂಪೀಸ್ ವರೆಗೂ ಸೇವ್ ಆಗಿರಬಹುದು. ಸೊ ಅದನ್ನ ನೋಡಿದ ತಕ್ಷಣ ಮೈಂಡ್ಗೆ ಇದು ಯೂಸ್ ಮಾಡ್ಬೋದು. ಸೊ 2ನೇ ತಿಂಗಳು 10,000 ಯೂಸ್ ಆಗಿದ್ದು 3ನೇ ತಿಂಗಳಿಗೆ 30,000 ಆಗುತ್ತೆ. ಹೆಂಗೆ ಗೊತ್ತೇ ಆಗಲ್ಲ, ಸುಮ್ಮನೆ ಹೋಗ್ತೀರಾ, ಎಲ್ಲದಕ್ಕೂ ಕ್ರೆಡಿಟ್ ಕಾರ್ಡ್ಗಳು ಯೂಸ್ ಮಾಡ್ತಾ ಇರ್ತೀರಾ. ಕ್ರೆಡಿಟ್ ಕಾರ್ಡ್ ಬಿಲ್ ಬಂದ್ಮೇಲೆ ಗೊತ್ತಾಗದು ನಮ್ಗೆ, ಓ ಜಾಸ್ತಿ ಯೂಸ್ ಮಾಡ್ಬಿಟ್ವಾ ಅಂತ. ಈ ಜಾಸ್ತಿ ಯೂಸ್ ಮಾಡ್ಬಿಟ್ವಾ ಅಂತ ಕ್ವಶನ್ ಬರುತ್ತೆ. ಆಮೇಲೆ ನೋಡಿದ್ರೆ ಕಟ್ಟೋದಕ್ಕೆ ದುಡ್ಡಿರಲ್ಲ. ಓಕೆ, ದುಡ್ಡು ಬೇರೆ ಇಲ್ಲ, ಹೆಂಗ್ ಕಟ್ಟೋದು ಅಂತ ಯೋಚನೆ ಮಾಡ್ತೀರಾ. ಅದನ್ನ EMI ಕನ್ವರ್ಟ್ ಮಾಡ್ತೀರಾ, ಈಸಿ EMI ಕಟ್ಬಿಡ್ಬೋದು ಅಂತ. ಸೊ 30,000 ಖರ್ಚು ಮಾಡಿರೋ ಕಡೆಗೆ 50,000 ಅವ್ರಿಗೆ ಇಂಟ್ರೆಸ್ಟ್ ಸಮೇತ ಕಟ್ತೀರಾ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇದು ಒಂದ್ ಸಿನಾರಿಯೋ ಆದ್ರೆ, 2ನೇ ಸಿನಾರಿಯೋ ಏನಾಗುತ್ತೆ, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರುತ್ತೆ, ನೀವು ಫುಲ್ ಪವರ್ಫುಲ್, ಟೆಂಪ್ಟೇಷನ್ಗೆಲ್ಲ ಒಳಗಾಗಲ್ಲ. ಸೊ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೇ ಇರಲ್ಲ. ಓಕೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರಲ್ಲ, ಯಾರು ಏನು ಎಷ್ಟು ಹೇಳಿದ್ರು ನೀವು ಯೂಸ್ ಮಾಡಿರಲ್ಲ, ಸುಮ್ಮನೆ ಫ್ರೀ ಕಾರ್ಡ್ ಅಂತ ಇಟ್ಕೊಂಡಿರ್ತೀರಾ. ಆಮೇಲೆ ಹಿಂಗೆ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀರಾ, ಏನೋ ತಗೋಬೇಕಿರುತ್ತೆ, ಯಾವುದೋ ಒಂದು ಐಟಮ್. ಸೊ ನೋಡ್ತಾ ಇದ್ದಂಗೆ ಕಾರ್ಟ್ಗೆ ಆ್ಯಡ್ ಮಾಡ್ತೀರಾ. ಓಕೆ, ನಿಮ್ಮ ಹತ್ರ ದುಡ್ಡು ಇರುತ್ತೆ, ಇರಲ್ಲ ಅಂತಲ್ಲ. ನೀವು ಕಾರ್ಟ್ಗೆ ಆ್ಯಡ್ ಮಾಡ್ತೀರಾ, ಕಾರ್ಟ್ಗೆ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಅಥವಾ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಅವೈಲ್ 1,000 ರೂಪೀಸ್ ಕ್ಯಾಶ್ ಬ್ಯಾಕ್ ಅಥವಾ 1,000 ರೂಪೀಸ್ ಆಫ್ ಇನ್ ಯುವರ್ ಕ್ರೆಡಿಟ್ ಕಾರ್ಡ್. ಫಾರ್ ಎಕ್ಸಾಂಪಲ್, ನೀವು ಒಂದು ಟಿವಿನೋ ಅಥವಾ ವಾಷಿಂಗ್ ಮಿಷಿನೋ ಅಥವಾ ನಿಮಗೆ ಬೇಕಾಗಿರೋ ಫೋನ್ ಏನೋ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತೀರಾ. ಅದ್ರ ಪ್ರೈಸ್ 25,000 ಇರುತ್ತೆ. ಆವಾಗ ಅದು ತೋರಿಸುತ್ತೆ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ 20,000, 5,000 ರೂಪಾಯಿ ಕಡಿಮೆ ಸಿಗುತ್ತೆ ಕ್ರೆಡಿಟ್ ಕಾರ್ಡ್ಗೆ ಅಂತ ಅನ್ಸುತ್ತೆ. ಸೊ ಓಕೆ, ಯೂಸ್ ಮಾಡೋಣ, ಅದಕ್ಕೇನಂತೆ ಅಂತ ಇರುತ್ತೆ. ಯೂಸ್ ಮಾಡ್ತೀರಾ. ನೆಕ್ಸ್ಟ್ EMI ಆಪ್ಷನ್ ಬರುತ್ತೆ, ಈಸಿ EMI. ಈಸಿ EMI ದೊಡ್ಡ ಸ್ಕ್ಯಾಮ್, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆಪ್ಷನ್ ಬರುತ್ತೆ, ಆಪ್ಷನ್ ಬರ್ತಾ ಇದ್ದಂಗೆ ನೀವು ಅನ್ಕೋತೀರಾ ಒಟ್ಟಿಗೆ 25,000 ಒಂದೇ ಸಲ ಕೊಟ್ಟು ಬೇರೆ ಕಡೆಗೆ ಎಲ್ಲೂ ಖರ್ಚು ಮಾಡಕ್ ದುಡ್ಡು ಉಳಿಯಲ್ಲ, ಒಂದು ಕೆಲಸ ಮಾಡೋಣ, ತಿಂಗಳ 1,000 ನಂಗೆ 2 ವರ್ಷ ಕಟ್ಬಿಡೋಣ ಅಂತ ಅನ್ಕೊಂತೀರಾ. ಓಕೆ, ಕಟ್ಟಿ, ಅದಕ್ಕೇನು, ನಿಮ್ದ ದುಡ್ಡು, ನೀವೇ ಕಟ್ಟೋರು, ಯಾರಿಗೇನೋಗ್ಬೇಕು. EMI ಶಿಫ್ಟ್ ಅನ್ಕೊಂತೀರಾ, ಶಿಫ್ಟ್ ಮಾಡ್ತೀರಾ. EMI ಕನ್ವರ್ಟ್ ಆದ್ಮೇಲೆ ನಿಮಗ್ ಗೊತ್ತಾಗೋದು ಯು ಆರ್ ಇಂಟು ಡೆಟ್. EMI ಗೆನೋ ಕನ್ವರ್ಟ್ ಆಗೋಗುತ್ತೆ. ಕನ್ವರ್ಟ್ ಆದ್ಮೇಲೆ ನಿಮಗ್ ಗೊತ್ತಾಗುತ್ತೆ
ಏನ್ ಮಾಡಕ್ ಹೋಗಿ ಏನ್ ಕನ್ವರ್ಟ್ ಮಾಡ್ಕೊಂಡೆ, ಯಾಕೆ ಇಷ್ಟೊಂದು ಇದಾಯ್ತು, ಸಾಲ ಆಯ್ತು ಅಂತ. ಇನ್ನೊಂದಿಬ್ರು ಹಾಕಿದ್ರೆ ಆಟೋ ಆಗೋಗಿರೋದು, 4 ಜನರು ಹಾಕೊಂಡೋಯ್ತಾರೆ. ಈ ಸಿನಾರಿಯಲ್ಲಿ ನಮ್ಗೆ ಅರ್ಥ ಆಗೋದೇನಂದ್ರೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದ್ಸಲ ಬಂದ ಮೇಲೆ ನೀವು ಅದನ್ನ ಯೂಸ್ ಮಾಡ್ಬೇಕು ಅನ್ಕೋತಿರೋ ಬೇಡ ಅನ್ಕೋತಿರೋ, ಬಟ್ ಆಟೋಮೆಟಿಕ್ ಆಗಿ ಅದು ಯೂಸ್ ಆಗೇ ಆಗುತ್ತೆ. ಯೂಸ್ ಮಾಡೋಕ್ ಮುಂಚೆ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಯೂಸ್ ಮಾಡಬೇಡಿ ಅಂತಲ್ಲ, ಸುಮ್ಮನೆ ಡೆತ್ಗೆ ಸಿಗಾಕೋಬೇಡಿ. ಒಂದು ಸಲ ನೀವು ಕ್ರೆಡಿಟ್ ಕಾರ್ಡಲ್ಲಿ ಸಾಲ ಅಂತ ಮಾಡಿ ಅಥವಾ ಅದಕ್ಕೆ ಇಂಟ್ರೆಸ್ಟ್ ಅಂತ ಪೇ ಮಾಡೋಕೆ ಶುರು ಮಾಡಿದ್ಮೇಲೆ ಮತ್ತೆ ಒಂದ್ ಕಡೆ ಮಿಸ್ ಆದ್ರು, ಏನೋ ಒಂದು ಸಿನಾರಿಯೋ ಏನಾಗುತ್ತೆ ಗೊತ್ತಿಲ್ಲ, ಮಿಸ್ ಆಯ್ತು ಅಂದ್ರೆ ಯು ಹ್ಯಾವ್ ಟು ಪೇ ಮೋರ್.